ನೀವು ನಿಮ್ಮ ಮಕ್ಕಳಿಗೆ ಪ್ಲೀಸ್. ಓಮನ್ನ ಬರಿಬಹುದು. ಸಂಸ್ಕೃತದಲ್ಲಿ ನಾವು ಬರೆದಿದ್ದೀವಿ, ಓಂ ಅಂತ ಇದೆ. ಯಾವ ಭಾಷೆ ಅನುಕೂಲನೋ ಅಭ್ಯಾಸ ಇದೆಯೋ ಅದರಲ್ಲಿ ಬರ್ಸಿ, ನಿಮ್ಮ ಮಾತೃಭಾಷೆಯಲ್ಲಿ ಓಂ ಅಂತ ಹೇಳಿದ್ರು. ಅರ್ಜುನ ಅಂತ ಈ ಹುಡುಗರ ಹೆಸರು. ಜೋರಾಗಿ ಓಂ ಅಂತ ಹೇಳ್ದ. ನಿಮ್ಮ ಮಕ್ಳಲ್ಲಿ ಹೇಳಿಸ್ಕೊಂಡು ಓಂ ಅಂತ ಬರ್ಸಿ. ವಿಜಯದಶಮಿ ಒಂದು ನಮ್ಮ ನೋಂದಣಿ ಪ್ರಾರಂಭ ಆಗುತ್ತೆ ಅಕ್ಟೋಬರ್ನಲ್ಲಿ. ಆಮೇಲೆ ಮುಂದಿನ ವರ್ಷ 26-27ಕ್ಕೆ ನಮ್ಮ CBSE ಶಾಲೆ ಪ್ರಾರಂಭ ಆಗುತ್ತೆ ಅಂತ ನಾವು ವೇದಿಕೆ ಮುಖಾಂತರ ನಾವು ಹೇಳಿದ್ವಿ. ಅದೇ ಪ್ರಕಾರ ಕಟ್ಟಡದ ಕಾಮಗಾರಿಗಳು ಎಲ್ಲವೂ ಬಿರುಸಿಂದ ಪ್ರಾರಂಭ ಆಯಿತು. ಈ ಜಾಗ ಸುಮಾರು 4.5 ಎಕರೆ ಇದೆ. ಈ ಜಾಗವನ್ನು ಖ್ಯಾತ ನಮ್ಮ ಸಾಮಾಜಿಕ ಧುರೀಣರು, ಇಲ್ಲಿನ MLCಗಳಾದಂಥ ಶ್ರೀಯುತ ಗೋಪಿನಾಥ್ ಜಿ ರೆಡ್ಡಿ ಅವರು ದಾನ ರೂಪದಲ್ಲಿ ರಾಷ್ಟ್ರೋತ್ಥಾನ ಪರಿಷತ್ತಿಗೆ ನೀಡಿದರು. ಅವರ ಧರ್ಮಪತ್ನಿಯವರೇ ಇವತ್ತು ಗಾಯತ್ರಿಜಿಯವರು ಇಲ್ಲಿ ಮುಂದೆ ನಮ್ಮ ಕೂತಿದ್ದಾರೆ. ನಿಮಗೆಲ್ಲರಿಗೂ ಗೊತ್ತಿರ್ಬೋದು, ಇಲೆಕ್ಟ್ರಾನಿಕ್ ಸಿಟಿ ಇದು 4.5 ಎಕರೆ ದಾನ ರೂಪದಲ್ಲಿ ಸಂಸ್ಥೆಗೆ ಕೊಟ್ಟಿದ್ದಾರೆ. ಅಂದರೆ ಅವರು ಯಾವ ರೀತಿಯಲ್ಲಿ ಈ ಒಂದು ಶಿಕ್ಷಣಕ್ಕೆ ಸಹಕಾರ ಕೊಟ್ಟಿದ್ದಾರೆ ಅಂತ ನೀವು ಅರ್ಥ ಮಾಡ್ಕೋಬೋದು. ಅವರು ಮತ್ತು ನಾವು ಬೇರೆ ಏನಲ್ಲ, ನಾವು ಒಂದೇ, ಇಬ್ಬರು ಸೇರಿ ಕೆಲಸ ಮಾಡ್ತಾ ಇದ್ದೀವಿ. ಅನೇಕ ರೀತಿಯ ಅವರ ಮತ್ತು ಅವರ ಮನೆಯವರ ಸಹಕಾರದಿಂದ ಈ ಕೆಲಸ ವೇಗವಾಗಿ ನಡೆಯಿತು. ನಮ್ಮದು ಕಳೆದ ವರ್ಷ ಹಾಸನದಲ್ಲಿ ಒಂದು ಶಾಲೆ ಪ್ರಾರಂಭ ಆಯಿತು. ಮೊದಲನೇ ವರ್ಷದಲ್ಲೇ 830 ಅಡ್ಮಿಷನ್ ಆಗಿತ್ತಲ್ಲಿ, ಮೊದಲನೇ ವರ್ಷವೇ. ನಾನು ಅಲ್ಲಿದ್ದ ಪೋಷಕರಿಗೆ ಕೇಳಿದೆ, ನೀವು ಆ ಒಂದು ಟಾರ್ಗೆಟನ್ನು ದಾಟಬೇಕು ಅಂತ, 830 ದಾಟಬೇಕು. ತುಂಬ ಸಂತೋಷದಿಂದ ನಿಮ್ಮ ಮುಂದೆ ಹೇಳ್ತಾ ಇದ್ದೀನಿ, ನಿನ್ನೆಗೆ ಈ ಶಾಲೆಯ ಸಂಖ್ಯೆ 1060. 1200 ಆಗ್ತಿತ್ತು, 1200 ಆಗ್ತಾಯಿತ್ತು. ಆದರೆ ನಮ್ಮ ಕಟ್ಟಡದಲ್ಲಿ ಜಾಗ ಇಲ್ಲ, ಅನೇಕರಿಗೆ ಸೀಟ್ ಇಲ್ಲ ಅಂತ ಹೇಳಿದ್ವಿ. ಮೊದಲನೇ ವರ್ಷವೇ ಬಂದವರಿಗೆ ಸೀಟ್ ಇಲ್ಲ ಅಂತ ಹೇಳ್ತಿರೋದು ನಮ್ಮ ರಾಷ್ಟ್ರೋತ್ಥಾನ ಇತಿಹಾಸದಲ್ಲಿಯೂ ಮೊಟ್ಟ ಮೊದಲೇದು ಅಂತ ಈ ಸಂದರ್ಭದಲ್ಲಿ ಹೇಳ್ತೇನೆ. ಇದಕ್ಕೂ ಕಾರಣ ನೀವೇ. ಈ ಸಮಾರಂಭದಲ್ಲಿ ತಾವೆಲ್ಲರೂ ಕೂಡ ಇದ್ದೀರಾ, ಶಿಕ್ಷಕರು, ಪೋಷಕರು, ವಿದ್ಯಾರ್ಥಿಗಳು. ಇಂಥ ಸಂದರ್ಭಗಳಲ್ಲಿ ನಾನು ಹೇಳುವುದುಂಟು, ತ್ರಿವೇಣಿ ಸಂಗಮ ಅಂತ. ಹೇಗೆ ನಾವು ಕಳೆದ ವರ್ಷ ಕೋಟಿ ಜನರು ತ್ರಿವೇಣಿ ಸಂಗಮದಲ್ಲಿ ಪ್ರಯಾಗರಾಜಲ್ಲಿ ಮಿಂದು ಬಂದಿದ್ದೇವೋ, ಗಂಗಾ, ಯಮುನೆ ಮತ್ತು ಸರಸ್ವತಿ ಎಲ್ಲಿ ಮಿಲಿತವಾಗುತ್ತೋ ಅಂತಹ ಸಂಗಮ ಕ್ಷೇತ್ರವನ್ನು ನಾವು ಪವಿತ್ರ ಕ್ಷೇತ್ರ, ತೀರ್ಥಗಳಿಗೆ ರಾಜ ಅಂತಲೂ ಕೂಡ ಹೇಳ್ತಾರೆ ಪ್ರಯಾಗರಾಜವನ್ನು. ಅಂಥ ಒಂದು ತ್ರಿವೇಣಿ ಸಂಗಮ ಇಲ್ಲಿ ಈ ಒಂದು ರಾಷ್ಟ್ರೋತ್ಥಾನ ಸಂಸ್ಥೆಯಲ್ಲಿ ಆಗಿದೆ, ಮಿಲಿತವಾಗಿದೆ. ತಾವೆಲ್ಲರೂ ಕೂಡ ಸಾಮಾನ್ಯವಾಗಿ ನಾವು ಗಂಗೆ ಯಮುನೆ ರೀತಿಯಲ್ಲಿ, ಗಂಗೆಯಂತೆ ಶಿಕ್ಷಕರು ಪ್ರಶಾಂತವಾದಂಥ, ಅದೇ ರೀತಿ ಬೋರ್ಗರೆಯುವಂಥ ವಿತ್ ಫುಲ್ ಆಫ್ ಎನರ್ಜಿ ಏನು ನಮ್ಮ ಮಕ್ಕಳಲ್ಲಿದೆ, ಯಮುನೆಯಂತೆ ಸಾಮಾನ್ಯವಾಗಿ ಶಿಕ್ಷಣ ಸಂಸ್ಥೆಗಳಲ್ಲಿ ನೋಡ್ತೇವೆ. ಆದರೆ ಗುಪ್ತಗಾಮಿನಿಯಾದಂಥ ಸರಸ್ವತಿ ಕೂಡ ಅಲ್ಲಿ ಅರಿತಾಳೆ ಅಂತ ಹೇಳ್ತಾರೆ. ತಾವೆಲ್ಲರೂ ಕೂಡ ಪರದೆಯ ಹಿಂದೆ ಇದ್ದು ಈ ಮಕ್ಕಳನ್ನು ಶಾಲೆಗೆ ಕಳಿಸುವುದರ ಮೂಲಕ ಅವರನ್ನು ಅತ್ಯದ್ಭುತ ವ್ಯಕ್ತಿಗಳನ್ನಾಗಿ ರೂಪಿಸುವಂಥ ಕೆಲಸವನ್ನು ತಾವು ಮಾಡ್ತಾ ಇದ್ದೀರಾ. ಆದರೆ ಇಂದು ಗುಪ್ತಗಾಮಿನಿಯಾಗಿರುವಂಥ ಸರಸ್ವತಿ ಅಂದರೆ ಪೋಷಕರು ಇವತ್ತು ಹೆಚ್ಚಿನ ಸಂಖ್ಯೆಯಲ್ಲಿ ಇರೋದಂಥದ್ದು ನನಗೆ ಭಾಳ ಸಂತೋಷ. ಎಷ್ಟೋ ಸಂಸ್ಥೆಗಳಲ್ಲಿ ಪೋಷಕರನ್ನು ಕರ್ಕೊಂಬರೋದೇ ಭಾಳ ಕಷ್ಟ ಅಂತ ಹೇಳ್ತಾರೆ ಎಷ್ಟೋ ಶಿಕ್ಷಣ ಸಂಸ್ಥೆಯವರು. ನಾವು ಕೂಡ ಹಲವಾರು ಕಾರ್ಯಕ್ರಮಗಳನ್ನು ಮಾಡ್ತೀವಿ, ವಿಶೇಷವಾಗಿ ಪೋಷಕರಿಗೂ ಕೂಡ ಕಾರ್ಯಾಗಾರ ಮಾಡ್ತೀವಿ.
ವಿದ್ಯಾರ್ಥಿಗಳನ್ನು ಶಿಕ್ಷಕರನ್ನು ಕರೆಸ್ಬೋದು, ಆದರೆ ಪೋಷಕರನ್ನು ಕಾರ್ಯಾಗಾರ ಮಾಡಬೇಕಾದ್ರೆ ಮೌಲ್ಯ ಶಿಕ್ಷಣ ಕಾರ್ಯಾಗಾರ ಪೋಷಕರಿಗೆ ಇಂದು ಅತ್ಯಂತ ಅವಶ್ಯಕತೆ ಇದೆ ಅನ್ನೋದನ್ನು ನಿಮಗೆಲ್ಲ ಗೊತ್ತಿರಲಿ. ಅಂಥ ಕಾರ್ಯಕ್ರಮಗಳನ್ನು ಕೂಡ ನಮ್ಮ ಈ ರಾಷ್ಟ್ರೋತ್ಥಾನ ಸಂಸ್ಥೆಯಿಂದನೂ ಕೂಡ ಮಾಡಬೇಕೆಂದು ಕೇಳ್ಕೊಳ್ತೇನೆ. ಮಹಾಗಣಪತಿಂ ಮನಸ ಸ್ಮರಾಮಿ, ಮಹಾಗಣಪತಿಂ ಮನಸ ಸ್ಮರಾಮಿ, ಮಹಾಗಣಪತಿಂ ಮನಸ ಸ್ಮರಾಮಿ, ವಸಿಷ್ಠವಾಮದೇವಾದಿವಂದಿತ ಮಹಾಗಣಪತಿಂ ಮನಸ ಸ್ಮರಾಮಿ, ಮಹಾಗಣಪತಿಂ ಮನಸ. ಈ ಭಾಗದಲ್ಲಿ ಅನೇಕ ಶಾಲೆಗಳಿದ್ದಾವೆ. ನಾವು ಎಲೆಕ್ಟ್ರಾನಿಕ್ ಸಿಟಿ ಪಕ್ಕದಲ್ಲಿ ಈ ರೀತಿಯಾದ ಒಂದು ಶಾಲೆಯ ಅವಶ್ಯಕತೆ ಇದೆ ಅಂತ 10 ವರ್ಷಗಳ ಹಿಂದೆ ಆಲೋಚನೆ ಮಾಡಿದ್ವಿ. ದೇಶದ ಅನೇಕ ಭಾಗಗಳಿಂದ ಬಂದು ಇಲ್ಲಿ ಜನ ನೆಲೆಸಿದ್ದಾರೆ. ಇವತ್ತು ಮಕ್ಕಳ ಶಿಕ್ಷಣ ಜೊತೆಗೆ ಸಂಸ್ಕಾರ ಕೂಡ ಕೊಡಬೇಕಾದಂಥ ಅವಶ್ಯಕತೆ ಇವತ್ತು ಶಾಲೆಗಳಿಗೆ ಬಂದಿದೆ. ಯಾಕಂದರೆ ನಮ್ಮ ಮನೆಗಳಲ್ಲಿ ಇವತ್ತು ವಿ ಹ್ಯಾವ್ ಬಿಕಮ್ ನ್ಯೂಕ್ಲಿಯಸ್ ಫ್ಯಾಮಿಲೀಸ್. ತಂದೆ ತಾಯಿ ಮಕ್ಕಳು 1 ಅಥವಾ 2 ಮಕ್ಕಳು ಇರತಕ್ಕಂಥ ಸಮಯ ಇದು. ಹಿಂದೆ ಇದ್ದಂಥ ಅವಿಭಾಜ್ಯ ಕುಟುಂಬದ ವ್ಯವಸ್ಥೆ ಇವತ್ತಿಲ್ಲ. ನಾವು ಕೂಡ ಪೋಷಕರು ಇಬ್ಬರೂ ಕೂಡ ಕೆಲಸ ಮಾಡ್ತಕ್ಕಂಥ ಒಂದು ವ್ಯವಸ್ಥೆ ಇವತ್ತಿನ ಅವಶ್ಯಕತೆ ನೋಡ್ತಾ ಇದ್ದಾಗ ನಮ್ಮ ಮಕ್ಕಳಲ್ಲಿ ಕೇವಲ ಶಿಕ್ಷಣ ಅಲ್ಲ, ಶಿಕ್ಷಣ ಜೊತೆಗೆ ಸಂಸ್ಕಾರವನ್ನು ಕೊಡಬೇಕಾದಂಥ ಜವಾಬ್ದಾರಿಯನ್ನು ಇವತ್ತು ರಾಷ್ಟ್ರೋತ್ಥಾನ ಪರಿಷತ್ ತೆಗೆದುಕೊಂಡಿದೆ. ಆ ಹಿನ್ನೆಲೆಯಲ್ಲಿ ಇವತ್ತು ನೀವೆಲ್ಲರೂ ಕೂಡ ನಿಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸಿದ್ದೀರಿ. ಇಲ್ಲಿಂದ ನಿಮ್ಮ ಮಕ್ಕಳಿಗೆ ಉತ್ತಮವಾದಂಥ ಸಂಸ್ಕಾರ ಮತ್ತು ಶಿಕ್ಷಣ ಎರಡೂ ಸಿಗುತ್ತೆ ಅನ್ನತಕ್ಕಂಥ ನಂಬಿಕೆ ನನಗಿದೆ. ಹಾಗೆಯೇ ನಿಮ್ಮ ಮಕ್ಕಳು ಜೀವನ ಕೂಡ ಒಂದು ಉದ್ದೀಪನಗೊಳ್ಳಲಿ, ಸಂಸ್ಕಾರಯುತ ಮಕ್ಕಳಾಗಿ ಬೆಳೆಯಲಿ, ಈ ರಾಷ್ಟ್ರಕ್ಕೆ ಈ ದೇಶಕ್ಕೆ ಒಳ್ಳೆಯ ಆಸ್ತಿ ಆಗಲಿ ಅನ್ನತಕ್ಕಂಥ ವಿಚಾರವನ್ನು ಹೇಳ್ತಾ, ಭಾರತೀಯ ಸಂಸ್ಕೃತಿ, ಭಾರತೀಯ ಪರಂಪರೆ, ಭಾರತೀಯ ವಿಚಾರಧಾರೆಗಳು ಜೀವಂತವಾಗಿರಬೇಕು. ಸ್ವಾಮಿ ವಿವೇಕಾನಂದರು ಅಂತ ಹೇಳ್ತಾರೆ, ಇಫ್ ಇಂಡಿಯಾ ಡೈಸ್ ದ ಬೆಸ್ಟ್ ಇನ್ ದ ವರ್ಲ್ಡ್ ವಿಲ್ ಡೈ ಅಂತ. ಸೊ ಆದ್ದರಿಂದ ಭಾರತ ಕೊಟ್ಟಿರ್ತಕ್ಕಂಥ, ವಿಶ್ವಕ್ಕೆ ಕೊಟ್ಟಿರ್ತಕ್ಕಂಥ ತನ್ನ ಕೊಡುಗೆಯನ್ನು ಉಳಿಸ್ಕೊಂಡು ನಿಮ್ಮ ಮಕ್ಕಳ ಮುಖಾಂತರ ಇಡೀ ಮನುಕುಲಕ್ಕೆ ಒಳಿತನ್ನು ಮಾಡ್ತಕ್ಕಂತಹ ಒಳ್ಳೆಯ ವ್ಯಕ್ತಿಗಳು ನಿರ್ಮಾಣ ಆಗಲಿ, ಈ ದೇಶಕ್ಕೆ ಒಳ್ಳೆಯ ಪ್ರಜೆಗಳು ನಿರ್ಮಾಣ ಆಗಲಿ. ನೀವು ಇವಾಗ ನಿಮ್ಮ ಮಕ್ಕಳಿಗೆ ಒಂದು ಭವಿಷ್ಯ ನಿರ್ಮಾಣದ ಜೊತೆಯಲ್ಲಿ ಸಂಸ್ಕಾರಿತವಾದಂಥ ಶಿಕ್ಷಣ ಜೊತೆಯಲ್ಲಿ ನೀವು ಕೂಡ ಇವತ್ತು ಕೈ ಜೋಡಿಸಿರಿ. ಅದಕ್ಕೆ ನಿಮ್ಮೆಲ್ಲರಿಗೂ ವಂದಿಸುತ್ತಾ, ನೀವು ನಿಮ್ಮ ಮಕ್ಕಳನ್ನು ಈ ಶಾಲೆಗೆ ಸೇರಿಸಿರೋದ್ರಿಂದ ನಿಮ್ಮೆಲ್ಲರಿಗೂ ಮತ್ತೊಂದು ಬಾರಿ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ನನ್ನ ಮಾತಿಗೆ ವಿರಾಮವನ್ನು ಕೊಡ್ತೇನೆ. ಕಣ್ಣಿಗೆ ಕಾಣೋದು ಸ್ಥೂಲ, ನಿಮ್ಮ ದೇಹ ಸ್ಥೂಲ, ನಿಮ್ಮ ಮಗು ಸ್ಥೂಲ, ಎಲ್ಲ ಸ್ಥೂಲ. ಆದರೆ ಓಂ ಅಂತ ಬರೆಸಿ ಯಜ್ಞ ಮಾಡ್ತೀವಲ್ಲ, ಅನೇಕ ದೇವತೆಗಳು ಕಣ್ಣಿಗೆ ಕಾಣಲ್ಲ, ಹೆಸರು ಹೇಳ್ತೀವಿ ನಾವು. ಯಾವ ದೇವತೆಗೂ ಕಣ್ಣಿಗೆ ಕಾಣಲ್ಲ. ಯಾಕೆಂದರೆ ಎಲ್ಲಿ ದೇವರಿದ್ದಾನೆ ಅನ್ನೋದೇ ಗೊತ್ತಿಲ್ಲ. ಆಕಾಶದಲ್ಲಿದ್ದಾನೆ ತಿಳ್ಕೊಳ್ಳಿ. ಪ್ರತಿಯೊಂದು ಈಚ್ ಸೋಲ್ ಇಸ್ ಪೊಟೆನ್ಷಿಯಲಿ ಡಿವೈನ್. ನಿಮ್ಮೆಲ್ಲರ ಒಳಗಡೆ ಇದ್ದಾನೆ, ನನ್ನೊಳಗೆ ಇರೋದು ನಾನು ನೋಡಲ್ಲ. ಅದಕ್ಕೇನು ಮಾಡಿ ಸೂಕ್ಷ್ಮವಾಗಿ ಹೇಳ್ತೀವಿ. ಸ್ಥೂಲವಾಗಿ ಪೂಜೆಯಿಂದ ಸೂಕ್ಷ್ಮ ಕರ್ಕೊಂಡು ಹೋಗೋಕ್ಕೆ ಇದೆಲ್ಲ ವರ್ಕ್ ಆಗುತ್ತೆ. ನಿಮಗೆ ವಿವರಣೆ ಮಾಡಿ ಹೇಳ್ತಾ ಇಲ್ಲ ನಾನು. ಏನಕ್ಕೆ ಅಂದರೆ ಸುಮ್ಮನೆ ಒಂದು ಪಾಯಿಂಟ್ ತಿಳ್ಕೋಬೇಕು. ಈ ಆಚಾರ ಎಲ್ಲ ಮಾಡೋದು ಏನಪ್ಪ ಅಂತಂದರೆ, ಎಜುಕೇಷನ್ ಈಸ್ ನಾಟ್ ಎ ಫಿಸಿಕಲ್, ಬರೀ ಡಿಗ್ರಿಗೆ ತಗೊಳ್ಳೋದಲ್ಲ, ಮೆರಿಟ್ ಓರಿಯೆಂಟೆಡ್ ಅಲ್ಲ, ಸೈಂಟಿಫಿಕ್ ಓರಿಯೆಂಟೆಡು ಅಲ್ಲ, ಯಾವುದು ಇಂದ್ರಿಯ ಗ್ರಾಹ್ಯ ಅಲ್ಲ. ಇದನ್ನು ಮೀರಿರ್ತಕ್ಕಂಥದ್ದು ಯಾವುದಪ್ಪ ಅಂದರೆ ಸ್ಥೂಲದಿಂದ ಸೂಕ್ಷ್ಮಕ್ಕೆ ಟ್ರಾನ್ಸ್ಫರ್ ಮಾಡೋದು, ಸೂಕ್ಷ್ಮದಿಂದ ಕಾರಣಕ್ಕೆ ಹೋಗೋದು, ಕಾರಣನೂ ಬಿಟ್ಟು ಅದು ಹಿಂದೆ ಇರ್ತಕ್ಕಂಥದ್ದು ಅನಂತಕ್ಕೆ ಹೋಗ್ತಕ್ಕಂಥದ್ದು, ಶಾಂತದಿಂದ ಅನಂತಕ್ಕೆ ಅಂತ. ಇಷ್ಟೇ ಪದ ಹೇಳ್ತೀನಿ. ಯಾಕಂದರೆ ಇದಕ್ಕೆ ವಿವರಣೆ ಕೊಡದೆ ಅರ್ಥ ಆಗಲ್ಲ. ಎಷ್ಟು ಅರ್ಥ ಆಗುತ್ತೋ ಅಷ್ಟು. ಕಣ್ಣಿಗೆ ಕಾಣೋದೆಲ್ಲ ಸತ್ಯ ಅಲ್ಲ, ಆದರೆ ಹಿಂದೆ ಮಹತ್ವವಾಗಿರ್ತಕ್ಕಂಥ ಅರ್ಥ ಇದೆ. ಅದಕ್ಕೋಸ್ಕರ ಮಾಡ್ತಾರೆ. ಒಂದು ಮಗು ಆಸ್ಟ್ರೇಲಿಯಾದಲ್ಲಿ ಹುಟ್ಟಲಿ, ಅಲಾಸ್ಕಾದಲ್ಲಿ ಹುಟ್ಟಲಿ, ಭಾರತ ದೇಶದಲ್ಲಿ ಹುಟ್ಟಿದ ತಕ್ಷಣ ಅಳುತ್ತೆ. ಎಲ್ರಿಗೂ ಗೊತ್ತು. ಅಳ್ಳಿಲ್ಲ ಅಂದರೆ ಅಳಾಗ ಮಾಡ್ತಾರೆ, ಜೋರಾಗಿ ಅಳುತ್ತೆ. ಆ ಅಳುವ ಇದೆಯಲ್ಲ, ಆ ಉ ಮಾ ಇರುತ್ತೆ.
ಇರ್ರೆಸ್ಪೆಕ್ಟ್ ಆಫ್ ಕ್ಯಾಸ್ಟ್ ಆ್ಯಂಡ್ ಕ್ರೀಡ್ ಆ್ಯಂಡ್ ರಿಲಿಜಿಯನ್, ಯಾವುದೇ ಜಾತಿ ಧರ್ಮದಲ್ಲಿ ಹುಟ್ಟಿದರೂ ಸಹ ಆ ಮಗು ಬಾಯಿನಲ್ಲಿ ಬಂದಮೇಲೆ ಬಂದೇ ಬರುತ್ತೆ. ಅಳೋದ್ರೊಳಗೆ ಅದಿದೆ. ಪ್ರತಿಯೊಂದು ಪಶು ಪಕ್ಷಿ ಪ್ರಾಣಿಗಳಲ್ಲೂ ಕೂಗೋದ್ರಲ್ಲಿ ಓಂಕಾರ ಇರುತ್ತೆ. ಹೇಗೆ ಇದನ್ನು ಸಾಬೀತು ಮಾಡೋದು ಅಂದರೆ ಅದನ್ನು ಪಲ್ಸ್ ರೇಟನ್ನು ಚೆಕ್ ಮಾಡ್ತಾರೆ. 180 ಪಲ್ಸ್ ಬಂದರೆ ಓಂಕಾರದಲ್ಲಿ ಮಾತ್ರ ಬರೋದು. 190, 110, 120ಗೆ ಎಲ್ಲ ಶಬ್ದಗಳು ನಿಂತೋಗುತ್ತೆ ಅಕ್ಷರಗಳಲ್ಲಿ. ಒಂದೇ ಒಂದು ಅಕ್ಷರದಲ್ಲಿ 180 ಪಲ್ಸ್ ಬರುತ್ತೆ. ಭಾಷೆ ಗೊತ್ತಿಲ್ಲದೆ ಇರೋ ಮಗುಗೆ, ಪಶುವಿಗೆ ಅಂದರೆ ಹಸು ಕರು, ಅದಕ್ಕೂ ಓಂಕಾರ ಹೇಳಿದ್ರೆ ಸುಮ್ಮನಾಗುತ್ತೆ. ಅಳ್ತಾ ಇರೋ ಮಗು ಸುಮ್ಮನಾಗುತ್ತೆ. ಸಂಗೀತದಲ್ಲಿ ಸ್ವರಗಳು ಹಾಕಿದ್ರೆ ಅಳುವ ಮಗು ಸುಮ್ಮನಾಗುತ್ತೆ. ಇದೆಲ್ಲ ಏನಪ್ಪ ಅಂದರೆ ಸೂಕ್ಷ್ಮವಾಗಿರ್ತಕ್ಕಂಥ ಮನಸ್ಸನ್ನು ಇಗ್ನೈಟ್ ಮಾಡಲಿಕ್ಕೆ ಅಂತ. ಈಗ ಆ ಸೈನ್ಸು ಬಿಟ್ಟೋಗ್ಬಿಟ್ಟು ಆಚಾರದಲ್ಲಿ ಉಳ್ಕೊಂಡಿದ್ದೀವಿ ನಾವು. ಕೇವಲ ಬರೀ ಹೊರಗಿನ ಬಾಹ್ಯಾಚಾರ, ಅದರ ಹಿಂದೆ ಇರ್ತಕ್ಕಂಥ ಅರ್ಥವನ್ನು ನಾನೂ ತಿಳ್ಕೊಂಡಿಲ್ಲ, ಗೊತ್ತಿರೋದನ್ನು ಹೇಳೋ ಅವಕಾಶ ಇಲ್ಲ, ಕೇಳೋಕ್ಕೆ ನಿಮ್ಗೆ ಸಮಯನೂ ಇರಲ್ಲ, ಪ್ರಶ್ನೆಗಳನ್ನು ಹಾಕಲ್ಲ. ಪರಿಸ್ಥಿತಿ ಹೀಗಿದೆ. ಆದರೆ ಇಂಥ ಒಂದು ಸಂಸ್ಥೆಗಳು, ರಾಷ್ಟ್ರೋತ್ಥಾನದವರು ಯಾವುದೇ ಕಾರಣ ಇರಲಿ ನಮ್ಮ ಸಂಪ್ರದಾಯವನ್ನು ಬಿಡಬಾರ್ದು ಅಂತ ಆಚರಣೆನೇ ಅಕ್ಷರಾಭ್ಯಾಸ ಇಟ್ಕೊಂಡಿದ್ದಾರೆ. ಮಗುಗೆ, ನಿಮಗೆ ಈಗ ನಿಜವಾಗಿ ಮಗು ಅಂದರೆ ನೀವೇನೆ. ನಿಮ್ಮ ಮಗುಗೆ ಎಷ್ಟೋ ವಿಚಾರಗಳು ಅರ್ಥ ಆಗಲ್ಲ, ಆದರೆ ನಿಮ್ಗೆ ಅರ್ಥ ಆಗಬೇಕು. ಯಾಕೆಂದರೆ ನೀವು ದಂಪತಿಗಳು, ತಂದೆ ತಾಯಿಗಳು ಆದರ್ಶ ಜೀವನ ನಡೆಸಿದ್ರೆ ನಿಮ್ಮ ಮಗು ಅತ್ಯಂತ ಆದರ್ಶಶಾಲಿ ಆಗುತ್ತೆ. ಓಂ ಸರ್ವೇ ಭವಂತು ಸುಖಿನಃ. ಓಂ ಸರ್ವೇ ಭವಂತು ಸುಖಿನಃ. ಸರ್ವೇ ಸಂತು ನಿರಾಮಯ. ಸರ್ವೇ ಭದ್ರಾಣಿ ಪಶ್ಯಂತು. ಮಾ ಕಶ್ಚಿತ್ ದುಃಖ ಭಾಗ್ ಭವೇತ್. ಓಂ ಶಾಂತಿ.